ಒಂದು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊಂದಿದೆ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಿಇಟಿ ಪರೀಕ್ಷೆ ಹಾಗೂ ಕೌನ್ಸಿಲಿಂಗ್ ಕುರಿತು ಕೆಲವು ಮಾಹಿತಿಗಳನ್ನ ಕೊಡಿ. ಶುರು ಆದ್ಮೇಲೆ ಅವನು ಕೌನ್ಸಿಲಿಂಗ್ ಅಲ್ಲಿ ಏನೋ ನೀವು ಅಡ್ಮಿಷನ್ ಆರ್ಡರ್ ಕೊಡ್ತೀರಾ, ಆದ್ರೆ ನಿಜವಾದ ಬೇರೆ ಇನ್ನೊಬ್ಬ ವಿದ್ಯಾರ್ಥಿ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾನೆ, ಅದಕ್ಕೆ ಏನ್ ಮಾಡ್ತೀರಾ ಸರ್ ನೀವು? ಆಮೇಲೆ ಹೌದು, ಜನರಿಗೆ ಒಟ್ಟು ಏನೇನ್ ಅನುಮಾನಗಳಿದಾವೆ ಅದು ಬಗೆಹರಿಸುವಂತದ್ದು ನಮ್ಮ ಒಂದು ಕರ್ತವ್ಯ. ಈಗ ತಾವು ಏನು ಪರೀಕ್ಷಾ ಕೇಂದ್ರದಲ್ಲಿ ವೆರಿಫೈ ಮಾಡಿದ್ರಿ, ಅದೇ ವಿದ್ಯಾರ್ಥಿ ನಾಳೆ ಯಾವ್ದೋ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜಿನಲ್ಲಿ ಸೀಟ್ ಅಲಾಟ್ ಆದ್ರೆ ಆ ವಿದ್ಯಾರ್ಥಿಗೆ ನಾವು ಕಳೆದ ವರ್ಷದಿಂದ ಯಾವುದೇ ಅಡ್ಮಿಷನ್ ಆರ್ಡರ್ ಕೊಡ್ತಿಲ್ಲ. ಮೊದ್ಲು ಅಡ್ಮಿಷನ್ ದುಡ್ಡು ಕಟ್ತಿದಂಗೆನೆ ಅವನಿಗೆ ಅಡ್ಮಿಷನ್ ಆರ್ಡರ್ ಬರ್ತಿತ್ತು. ಬಂದಾದ್ಮೇಲೆ ಅವನು ಕಾಲೇಜ್ ಉಂಟು ಅವನುಂಟು ಕೆಎ ನಾವು ಬಿಟ್ಬಿಡ್ತಿದ್ವಿ ಅಷ್ಟಕ್ಕೆ. ಕಳೆದ ವರ್ಷ ಏನ್ ಮಾಡಿದ್ವಿ, ಯಾರಿಗೆ ಸೀಟು ಅಲಾಟ್ಮೆಂಟ್ ಆದ್ರೆ ಸೀಟು ಕನ್ಫರ್ಮೇಶನ್ ಸ್ಲಿಪ್ ಅಂತ, ಅಂದ್ರೆ ನಿನಗೆ ಸೀಟು ಖಾತ್ರಿ ಆಗಿದೆ ಅಂತೇಳಿ ಒಂದು ಪೇಪರ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಕೊಳ್ಬೇಕು. ಅವನು ಸೀದಾ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಲ್ಲಿ ಮತ್ತೆ ನಾವು ಅದೇ ಸಾಫ್ಟ್ವೇರ್ ಅನ್ನ ಬಳಸ್ತೀವಿ. ಯಾರು ಅರ್ಜಿ ಹಾಕಿದ್ದ, ಯಾರು ಪರೀಕ್ಷೆ ಬರೆದಿದ್ದ, ಕಾಲೇಜಿಗೆ ಯಾವ ವಿದ್ಯಾರ್ಥಿ ಹೋಗಿದ್ದಾನೆ, ಅವನದು ಫೋಟೋನ ಅಲ್ಲಿ ಲೈವ್ ಫೋಟೋ ಅವನದನ್ನ ಚೆಕ್ ಮಾಡ್ತೀವಿ. ಅವನೇ ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ಅದು ನಮ್ಮ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ಇನ್ಯಾರೋ ಪರೀಕ್ಷೆ ಬರೆದು ಇನ್ಯಾರೋ ಹೋಗಿ ಸೀಟ್ ತಗೊಳ್ಳುವಂತದಕ್ಕೆ ಅವಕಾಶ ಇಲ್ಲ. ನಾವು ತಂತ್ರಜ್ಞಾನದ ಮೂಲಕ ಇದನ್ನ ನಾವು ಕಂಟ್ರೋಲ್ ಮಾಡಿದೀವಿ. ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಸೀಟು ಲಭ್ಯ ಆಗುತ್ತೆ. ಇದಾದ್ಮೇಲೆ ರಿಸಲ್ಟ್, ಪರೀಕ್ಷೆ ಆಗ್ತಿದಂಗೆ ನೆಕ್ಸ್ಟ್ ಡೇ ಇಂದಾನೆ ನಮಗೆ ರಿಸಲ್ಟ್ ಇನ್ ಶುರು ಮಾಡ್ತಾರೆ. ತಮ್ಗೆಲ್ಲ ಗೊತ್ತಿರುವಂತೆ ಸೆಕೆಂಡ್ PUC ಫಸ್ಟ್ ರಿಸಲ್ಟ್ ಬಂದಿದೆ. ಎರಡನೇ ಫಲಿತಾಂಶ ಬಂದ ನಂತರ ನಾವು ರಿಸಲ್ಟ್ ಅನ್ನು ಬಿಡುವಂತದ್ದು. ಸಿಇಟಿ ರ್ಯಾಂಕ್ ಹೇಗೆ ಕೊಡ್ತೀರಾ ಸರ್ ನೀವು? ಸುಮಾರು ಮಕ್ಕಳಿಗೆ ಪೇರೆಂಟ್ಸ್ ಗೆ ಗೊತ್ತಿರಲ್ಲ ಸಿಇಟಿ ರ್ಯಾಂಕ್ ಅಂದ್ರೆ. ನೀಟ್ ಅಂತಂದ್ರೆ ತಮ್ಗೆ ಗೊತ್ತಿದೆ, ನೀಟ್ ಅಲ್ಲಿ ಬರೆಯುವ ನೀಟ್ ಪರೀಕ್ಷೆಯ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ಕೊಡುವಂತದ್ದು. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊದ್ಲಿಂದನೂ ಒಂದು ನಿಯಮನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಎಂಟ್ರೆನ್ಸ್ ಪರೀಕ್ಷೆಗೆ ಮಾತ್ರ ಮಹತ್ವ ಕೊಡಬಾರ್ದು, ಕ್ಲಾಸ್ ರೂಮ್ ಅಲ್ಲಿ ಏನ್ ಕಲಿತಾರೆ ಮಕ್ಕಳು ಅದಕ್ಕೆ ಸಹ ಮಹತ್ವ ಕೊಡ್ಬೇಕು ಅಂತೇಳಿ ಸಿಇಟಿ ಪರೀಕ್ಷೆಯ 50% ಹಾಗೂ PUCಯ 50% ತಗೊಂಡು ನಾವು ನಮ್ ರ್ಯಾಂಕ್ ಕೊಡುವಂತದ್ದು. ನಮ್ಮಲ್ಲಿ ಇಂಜಿನಿಯರಿಂಗು, ವೆಟರ್ನರಿ, ಫಾರ್ಮ್ ಸೈನ್ಸ್, ಯೋಗ ಅಂಡ್ ನ್ಯಾಚುರೋಪತಿ, ನರ್ಸಿಂಗ್, ಫಾರ್ಮಾ ಡಿ ಫಾರ್ಮಾ ಎಲ್ಲದಕ್ಕೆ ಕೊಡ್ತೀವಿ ಸರ್. ಎಲ್ಲದಕ್ಕೂ ಈಗೇನಾ? ಇಲ್ಲ. ನಮ್ಮಲ್ಲಿ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ PCM 3 ಸಬ್ಜೆಕ್ಟ್ ನೀವೇನು ಪರೀಕ್ಷೆ ಬರೀತೀರಾ ಅದ್ರದ್ದು 50%, PUCದು PCM ಸಬ್ಜೆಕ್ಟ್ 50%. ಅದೇ ರೀತಿ ಫಾರ್ಮ್ ಸೈನ್ಸಸ್ ತಮ್ಗೆ ಗೊತ್ತಿದೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರೀಸ್, ಫಾರೆಸ್ಟ್, ಒಂದಷ್ಟು ಫಾರ್ಮ್ ಸೈನ್ಸಸ್ ಕೋರ್ಸಸ್ ಇದೆ. ಅದು ರ್ಯಾಂಕ್ ಏನ್ ಕೊಡ್ತೀವಿ, PCMB 4 ಸಬ್ಜೆಕ್ಟ್ ಇನ್ 50% ಹಾಗೂ PUCದು 4 ಸಬ್ಜೆಕ್ಟ್ ಇನ್ 50%. ನಾವು ವೆಟರ್ನರಿ ತುಂಬಾ ಡಿಮ್ಯಾಂಡ್ ಇರುವಂತದ್ದು, ತುಂಬಾ ಪೇರೆಂಟ್ಸ್ ಅದನ್ನ ಹಾಕ್ತಾರೆ. ತಮ್ಗೆಲ್ಲ ಗೊತ್ತಿದೆ, ವೆಟರ್ನರಿನಲ್ಲಿ ಮಾತ್ರ ವೆಟರ್ನರಿ ಇಲಾಖೆ ಮತ್ತೆ ಕೌನ್ಸಿಲ್ದು ಒಂದು ನಿರ್ದೇಶನದಂತೆ PCB ಅದು PUCದು 50% ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ. ಓನ್ಲಿ ಸಿಇಟಿಯ PCB ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿಯ ಅಂಕಗಳನ್ನ ಆಧರಿಸಿ ಈ ವೆಟರ್ನರಿ ಸೈನ್ಸ್ ಗೆ ರ್ಯಾಂಕ್ ಕೊಡುವಂತದ್ದು. ಅದೇ ರೀತಿ ನಮ್ಮಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತೇಳಿ ಒಂದು ಕೋರ್ಸ್, ಒಂದಷ್ಟು ಕೋರ್ಸ್ ಇದೆ. ಅದಕ್ಕೆ PUC ಮೇಲೆ ಮಾತ್ರ ನಾವು ಮಾರ್ಕ್ಸ್ ಕೊಡುವಂತದ್ದು. ನರ್ಸಿಂಗ್ ಗೆ ಸಂಬಂಧಪಟ್ಟಂತೆ PCB ಮೇಲೆ ಮಾತ್ರ ಮಾರ್ಕ್ಸ್ ಕೊಡುವಂತದ್ದು. ಅದೆಲ್ಲದು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಅದು ಸಂಕ್ಷಿಪ್ತವಾಗಿ ನಾನು ತಮ್ಗೆ ಹೇಳಿದೀನಿ. ನಿಮಗೆ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಈಗ ಅಷ್ಟು ಮಹತ್ವವಿಲ್ಲ, ಆದ್ರೂ ತಾವೆಲ್ಲ ಇದೀರಾ. ಸಂಕ್ಷಿಪ್ತವಾಗಿ ಹೇಳುವಂತದ್ದಾದ್ರೆ, ನೀವು ಇಲ್ಲಿ ಎಷ್ಟು ಕಾಲೇಜುಗಳು ಇದೆ, ಕಾಲೇಜುಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿ ಯಾವ್ದು ಕಾಲೇಜು ಒಳ್ಳೇದು. ಕೆಲವು ಮಕ್ಕಳಿಗೆ ಇಂಜಿನಿಯರಿಂಗೇನೆ ಹೋಗ್ಬೇಕು ಅಂತ ತುಂಬಾ ಸ್ಪಷ್ಟವಾದ ಗುರಿ ಇದೆ. ಕೆಲವರಿಗೆ MBBS ನಾವು ಟ್ರೈ ಮಾಡ್ತೀವಿ, ಅದು ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೆಂಟಲ್, ಅದು ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್. ಈ ತರದ್ದು ಆಯ್ಕೆಗಳು ಇದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಾವು ಮಾಡ್ತೀವಿ. ಏನಪ್ಪ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತಂದ್ರೆ, ನೀಟ್ ಫಲಿತಾಂಶವನ್ನ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸೀಟ್ ಅಲಾಟ್ ಮಾಡುವಂತದ್ದು. ಸಿಇಟಿ ಫಲಿತಾಂಶವನ್ನ ಆಧರಿಸಿ ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, ವೆಟರ್ನರಿ, ಫಾರ್ಮಾ ಡಿ ಫಾರ್ಮಾ, ನರ್ಸಿಂಗು ಇದಕ್ಕೆ ನಾವು ಸೀಟ್ ಅನ್ನ ಅಲಾಟ್ ಮಾಡುವಂತದ್ದು. ಇದು ಬೇರೆ ಬೇರೆ ಅಲಾಟ್ ಮಾಡ್ತೀವ? ಇಲ್ಲ. ನೀವೀಗ ಅರ್ಜಿಯನ್ನ ಏನು ಹಾಕಿದೀರಾ, ಯಾರೆಲ್ಲ ನೀಟು ಪರೀಕ್ಷೆಯನ್ನ ತಾವು ಬರೀತೀರಾ,
ನೀವು ಮತ್ತೊಮ್ಮೆ ಅರ್ಜಿ ಹಾಕುವಂತ ಅಗತ್ಯ ಇಲ್ಲ. ಒಂದ್ಸರಿ ನಿಮ್ದು ನೀಟ್ ರಿಸಲ್ಟ್ ಬರ್ತಿದ್ದಂಗೆನೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರೇನು ನೀಟು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ, ಅವರು ಕರ್ನಾಟಕ ರಾಜ್ಯದ ಇಡೀ ದೇಶದ ಎಷ್ಟು ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದು ಎಲಿಜಿಬಲ್ ಆಗಿದ್ದಾರೆ ಅವ್ರದ್ದು ಡಾಟಾವನ್ನ ನಮಗೆ ಕೊಡ್ತಾರೆ. ನೀವು ಒಂದ್ ವೇಳೆ ನೀಟ್ ಪರೀಕ್ಷೆಯನ್ನ ಬರ್ದಿದ್ರೆ, ನೀವು ನಮ್ಮಲ್ಲಿ ಅರ್ಜಿ ಹಾಕಿದ್ರೆ, ನಾವೇನೆ ನಿಮ್ಮ ಒಂದು ಅರ್ಜಿ ಜೊತೆಗೆ ಆ ನೀಟ್ ರ್ಯಾಂಕ್ ಅನ್ನ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಬರೀ ನೀಟ್ ಪರೀಕ್ಷೆಯನ್ನ ಬರ್ದಿದೀವಿ, ನಾವು ಸಿಇಟಿ ಬರ್ದೇ ಇಲ್ಲ ಅಂತನ್ನೋರಿಗೂ ಅರ್ಜಿ ಹಾಕೋದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೆಲವರು ಅರ್ಜಿ ಹಾಕಿದ್ದಾರೆ, ಅವ್ರದ್ದು ನಾವು ಡಾಟಾ ನೀಟ್ ಜೊತೆಗೆ ಮ್ಯಾಚ್ ಮಾಡ್ತೀವಿ. ಸರ್, ನಾವು ಅರ್ಜಿ ಹಾಕುವಂತದ್ ಮರ್ತೋಗಿತ್ತು, ನಾವು ಬರೀ ನೀಟ್ ಪರೀಕ್ಷೆಯನ್ನ ಬರ್ದಿದೀವಿ, ಕರ್ನಾಟಕ ರಾಜ್ಯದ ಮೆಡಿಕಲ್ ಮತ್ತೆ ಡೆಂಟಲ್ ಆಯುಷ್ ಸೀಟಿಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ನಮಗೆ ಇನ್ನೊಮ್ಮೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಸಿಗುತ್ತಾ? ಎಸ್, ಖಂಡಿತ. ನೀಟ್ ಪರೀಕ್ಷೆ ಆದ ನಂತರ ನಾವು ನೀಟ್ ರಿಸಲ್ಟ್ ಬರ್ತಿದಂಗೆನೆ ಒಂದು ವಾರ ಓಪನ್ ಮಾಡ್ತೀವಿ. ಬರೀ ನೀಟ್ ಪರೀಕ್ಷೆ ಬರೆದು ನಮ್ಮಲ್ಲಿ ಅರ್ಜಿ ಹಾಕಿಲ್ಲ ಅಂತಂದ್ರೆ ನಿಮಗೆ ಅವಕಾಶವನ್ನ ಕೊಡ್ತೀವಿ. KCET ಅರ್ಜಿ ಹಾಕಿ KCET ಪರೀಕ್ಷೆ ಬರೀತಿರುವಂತವ್ರು, ನೀವು ನೀಟ್ ನಿಮ್ ಪಾಡಿಗೆ ನೀವು ನೀಟ್ ಬರೀರಿ, ನಿಮ್ಮ ನೀಟ್ ಪರೀಕ್ಷೆ ರ್ಯಾಂಕ್ ಅನ್ನ ತಗೊಂಡು ನಿಮ್ಮ ಅರ್ಜಿ ಜೊತೆ ಜೋಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ನಾಳೆ ನಿಮಗೆ ಕೌನ್ಸಿಲಿಂಗ್ ಶುರು ಆಗುವಾಗ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತೇಳಿ ನಾವು ಬಿಡ್ತೀವಿ. ಅದನ್ನ ತಾವು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ನೀಟ್ ರ್ಯಾಂಕು, ಇಂಜಿನಿಯರಿಂಗ್ ರ್ಯಾಂಕು, ಫಾರ್ಮ್ ಸೈನ್ಸ್ ರ್ಯಾಂಕು, ವೆಟರ್ನರಿ ರ್ಯಾಂಕು, ನರ್ಸಿಂಗ್ ರ್ಯಾಂಕು, ಎಲ್ಲ ರ್ಯಾಂಕು ಸಹ ಡಿಸ್ಪ್ಲೇ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ನಾನು ಶುರು ಮಾಡಿದ್ರೆ, ನಾನು ಹೇಳಿದ್ನಲ್ಲ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತ, ಆಪ್ಷನ್ ಎಂಟ್ರಿ ಲಾಗಿನ್ ನಾವು ಶುರು ಮಾಡಿದ್ರೆ ನಿಮಗೆ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳು, ವೆಟರ್ನರಿ ಕಾಲೇಜು, ಫಾರ್ಮ್ ಸೈನ್ಸ್ ಅಂದ್ರೆ ನಿಮ್ದು ಯಾವ್ಯಾವ್ದಕ್ಕೆ ರ್ಯಾಂಕ್ ಇದೆ ಆ ರ್ಯಾಂಕಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಕಾಲೇಜುಗಳ ಒಂದು ಡಿಸ್ಪ್ಲೇ ಆಗುತ್ತೆ. ತಾವಲ್ಲ ಆಪ್ಷನ್ ಎಂಟ್ರಿ ಮಾಡುವಂತದ್ದು. ನಿಮಗೆ ಸರ್ ನಾವು ಹೆಂಗ್ ಆಪ್ಷನ್ ಎಂಟ್ರಿ ಅದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ, ನೀವು ಚಿಂತೆ ಮಾಡಬೇಡಿ, ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್, ಸೀಟು ಹೇಗೆ ಏನು? ಕೆಲವು ಕಾಲೇಜಿಂದ ಎಲ್ಲ ಫೋನ್ ಬರ್ತಾ ಇದೆ, ನಮಗೆ ಅಡ್ಮಿಷನ್ ಆಗ್ಬಿಡಿ, ಆಮೇಲೆ ನಮಗೆ ಸೀಟ್ ಸಿಗಲ್ಲ, ಈಗ್ಲೇ ಬಂದು ಅಡ್ಮಿಷನ್ ಆಗಿ ದುಡ್ಡು ಕೊಟ್ಟು ಬುಕ್ ಮಾಡ್ಬಿಡಿ ನಮಗೆ. ನನ್ನ ವಿನಂತಿ ಏನು ಅಂತಂದ್ರೆ, ಎಲ್ಲಾ ಕಾಲೇಜ್ಗಳನ್ನ ವಿಸಿಟ್ ಮಾಡಿ, ಇಲ್ಲೇನೆ ನಿಮಗೆ 87-88 ಕಾಲೇಜ್ ಸಿಗುತ್ತೆ, ವಿಸಿಟ್ ಮಾಡಿ, ಸ್ಟಡಿ ಮಾಡಿ. ಆದ್ರೆ ನನ್ನ ಒಂದು ವಿನಂತಿ ಏನಂತಂದ್ರೆ, ಅದು ನಿಮಗೆ ಬಿಟ್ಟಂತದ್ದು. ಬಟ್ ನಾನೇನ್ ಮಾಡ್ತೀನಿ KEA ನಲ್ಲಿ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳ ರಾಜ್ಯ ಸರ್ಕಾರ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಅಸೋಸಿಯೇಷನ್ ಜೊತೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಂತೆ 40-45% ಅಂದ್ರೆ 2 ತರ ಕೆಟಗರಿ ಕಾಲೇಜ್ ಬರುತ್ತೆ, ಮೈನಾರಿಟಿ ಕಾಲೇಜು, ನಾನ್ ಮೈನಾರಿಟಿ ಕಾಲೇಜ್ ಅಂತ. 17 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. 17 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಪೂರ್ತಿ ಸೀಟ್ಗಳು KEA ಮೂಲಕ ಅಲಾಟ್ ಆಗುತ್ತೆ. ಎಲ್ಲಾ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ 40-45% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಲಾಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಉದಾಹರಣೆ 100 ಸೀಟ್ ಇದೆ ಒಂದು ಕಾಲೇಜಲ್ಲಿ ಅಂತಂದ್ರೆ, ನೀವು ನಮ್ಮ ಮುಖಾಂತರನೇ 40-45 ಸೀಟು KEA ಮೂಲಕ ಅಲಾಟ್ ಆಗುತ್ತೆ. ಉಳಿದಿದ್ದು 30% ಕಾಮೆಟ್ ಕೆ ಮೂಲಕ, ಉಳಿದಿದ್ದ ರಿಮೈನಿಂಗ್ ಏನು 25%-20% ಮೈನರ್ ಡಿಫರೆನ್ಸ್ ಆಗುತ್ತೆ. ಅದು ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ ಇಂದ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅಗ್ರಿಮೆಂಟ್ ತರ. ನಿಮ್ಮ ಮಕ್ಕಳು ಒಳ್ಳೆ ರ್ಯಾಂಕ್, ಉದಾಹರಣೆಗೆ ಕಳೆದ ವರ್ಷ 78,000-80,000 ಸೀಟ್ಗಳು KEA ಪಾಲಿಗಿತ್ತು. ಇಂಜಿನಿಯರಿಂಗ್ ಮಾತ್ರ ಹೇಳ್ತೀನಿ ನಾನು. ಈ ಸೀಟ್ಗಳನ್ನ ನಾವು ಅಲಾಟ್ ಮಾಡಿದೀವಿ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ರಿಸರ್ವೇಶನ್ ಪ್ರಕಾರ. ಅಷ್ಟು ಹಾರಿ ಬಿದ್ದು ರಿಸಲ್ಟ್ ಬರೋದಕ್ಕಿಂತ ಮೊದ್ಲೇ ಹೋಗಿ ಅಡ್ಮಿಷನ್ ಆಗಿ, ಅಲ್ಲ ನಿಮಗೆ ತುಂಬಾ ಕ್ಲಾರಿಟಿ ಇದೆ, ಇಲ್ಲ ನಾವು ಒಳ್ಳೆ ಕಾಲೇಜ್ ಬೇಕು, ನಮ್ಮ ಮಗುಗೆ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಅಡ್ಮಿಷನ್ ಮಾಡಿಸಿ ನಾವು ಬಿಟ್ಬಿಡ್ತೀವಿ, ನಿಮ್ KEA ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲ್ಲ, ನಮಗೆ ಆಸಕ್ತಿ ಇಲ್ಲ, ಸುಮ್ನೆ ಒಂದು ಇರ್ಲಿ ಅಂತೇಳಿ ಒಂದು CET ಬರ್ದಿದೀವಿ, ನೋ ಪ್ರಾಬ್ಲಮ್, ಹೋಗಿ ತಾವು CET ಬರ್ದಿದೀವಿ, ಇಲ್ಲಿ 75-80 ಸೀಟು KEA ಮೂಲಕ ಅಲಾಟ್ ಆಗುತ್ತೆ, ನಾವು ಸ್ವಲ್ಪ ವೆಯ್ಟ್ ಮಾಡಿ ಅಡ್ಮಿಷನ್ ಮಾಡಿಸ್ತೀವಿ ಅಂತಂದ್ರೆ ದಯಮಾಡಿ ವೆಯ್ಟ್ ಮಾಡಿ ಅಡ್ಮಿಷನ್ ಮಾಡಿಸಿ ಅನ್ನುವಂಥದ್ದು ನನ್ನ ವಿನಂತಿ. ಆಮೇಲೆ ಸರ್, ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಸಿಗ್ಬೋದು, ಲಾಸ್ಟ್ ಯಾವ ಗ್ರೂಪಿಗೆ ಎಷ್ಟು ನಿಂತಿತ್ತು, ಇಂಥದ್ದೆಲ್ಲ ಒಂದಷ್ಟು ಅನುಮಾನಗಳು ಪೇರೆಂಟ್ಸ್ಗೆ. ಮಗು ಎಕ್ಸಾಮಿಗೆ ಓದ್ತಾ ಇದ್ರೆ ಪೇರೆಂಟ್ಸ್ಗೆಲ್ಲ ಟೆನ್ಷನ್ ಅಲ್ಲಿ ಇರ್ತೀರಾ, ನನಗೆ ಗೊತ್ತು. ದಯಮಾಡಿ ತಾವು ಫ್ರೀ ಇದ್ರೆ ನಮ್ KEA ವೆಬ್ಸೈಟ್ ಅಲ್ಲಿ ಹೋಗಿ ಕಳೆದ ವರ್ಷದ್ದು, ಅದಕ್ಕಿಂತ ಹಿಂದಿನ ವರ್ಷದ್ದು ಕಾಲೇಜ್ ವೈಸ್, ಗ್ರೂಪ್ ವೈಸ್, ರೌಂಡ್ ವೈಸ್ ಕಟ್ ಆಫ್ ಇದೆ, ತಾವು ಸ್ಟಡಿ ಮಾಡಿ. ಯಾವ್ದು ಓದೋರು ಯಾವ ರ್ಯಾಂಕಿಂಗ್ ನಿಂತಿತ್ತು, ಯಾವ ರ್ಯಾಂಕ್ ಒಂದು ಚೀಟಿನಲ್ಲಿ ಬರ್ಕಡಿ, ನಿಮಗೊಂದು ಐಡಿಯಾ ಬರುತ್ತೆ. ನಾನು ಇಂಜಿನಿಯರಿಂಗ್ ಇಂದ ಹೇಳಿದೆ. ಮೆಡಿಕಲ್ಗೆ ಸಂಬಂಧಪಟ್ಟಂತೆ
ಡೆಂಟಲ್ಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ, ಈ ಮೆಡಿಕಲ್ ಡೆಂಟಲ್ ಆಯುಷ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನಾನು ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಾಧಿಕಾರದಿಂದ ಬಯಸ್ತೀನಿ. ಈ 3 ಕೋರ್ಸುಗಳ 100% ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಅಲಾಟ್ ಆಗುವಂತದ್ದು. ಇವತ್ತು 2022ಕ್ಕಿಂತ ಪೂರ್ವದಲ್ಲಿ ಡೈರೆಕ್ಟ್ ಸೂಟ್ ಕೇಸ್ ತಗೊಂಡೋಗಿ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ರಿ. ಇವತ್ತು ಕೆಲವರಿಗೆ, ಹಳೆ ಕಾಲದವರಿಗೆ ಅದೇ ಮೈಂಡ್ ಸೆಟ್ ಇದೆ. ಯಾವುದು ನೀವು ನೇರ ಕಾಲೇಜು ಮ್ಯಾನೇಜ್ಮೆಂಟ್, ಕಾಲೇಜ್ ಪ್ರಿನ್ಸಿಪಾಲಿಗೆ ಹೋಗಿ ತಾವು ಸೂಟ್ ಕೇಸ್ ತಗೊಂಡ್ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅವರು ಒಪ್ಪಲ್ಲ. ಅವ್ರು ಹೇಳ್ತಾರೆ ಇಲ್ಲ, ನಿಯಮ ಚೇಂಜ್ ಆಗಿದೆ, ನಿಮ್ಮ ನೀಟ್ ರ್ಯಾಂಕ್ ಆಧಾರದ ಮೇಲೆ ಕೆಇ ಅವರು ಅಲಾಟ್ ಮಾಡ್ತಾರೆ, ದಯಮಾಡಿ ಕೆಇಗೆ ಹೋಗಿ ಅಂತ. ನಿಮಗೆ ಯಾರಾದ್ರೂ ಮಧ್ಯವರ್ತಿಗಳು ಭೇಟಿಯಾಗಿ ನೀವು ಮಧ್ಯವರ್ತಿಗಳ ಹತ್ರ ಹೋದ್ರೆ, ನಾನು ಎಲ್ಲ ಕಾಲೇಜಲ್ಲಿ ರೆಡಿ ಮಾಡಿದೀನಿ, ಕೊಡಿ ದುಡ್ಡನ್ನ ಅಂತ ತಗೊಂಡ್ರೆ ನೀವು ಡಿಸೈಡ್ ಮಾಡಿ, ಪೇರೆಂಟ್ಸ್ ವಿದ್ಯಾರ್ಥಿಗಳು. ಸುಪ್ರೀಂ ಕೋರ್ಟ್ ಆದೇಶದಂತೆ ಮೆಡಿಕಲ್ ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ 100% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇನೆ ಆಗುತ್ತೆ. ಸರ್, 100% ಸೀಟು ಆಗಿದ್ರೆ ಗೌರ್ಮೆಂಟ್ ಫೀಸ್ ಅಲ್ಲೇನೆ ಆಗುತ್ತಾ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲ. ಅದು ಸರ್ಕಾರ ಮತ್ತೆ ಮೆಡಿಕಲ್ ಕಾಲೇಜ್ ಅವರು ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 85% ಸೀಟುಗಳು ಕೆಇಎ ಮೂಲಕ ಅಲಾಟ್ ಆಗುತ್ತೆ. 15% ಗೌರ್ಮೆಂಟ್ ಕಾಲೇಜ್ಗಳ ಸೀಟು ಎಂಸಿಸಿ ಮೂಲಕ ಅಲಾಟ್ ಆಗುತ್ತೆ. ಸರ್ಕಾರನೇ ಫೀಸ್ ಫಿಕ್ಸ್ ಮಾಡುತ್ತೆ. ಖಾಸಗಿ ಕಾಲೇಜುಗಳಲ್ಲಿ 40% ಸೀಟುಗಳು ಕೆಇಎ ಮೂಲಕ ಸರ್ಕಾರಿ ಕೋಟದ ಸೀಟು ಅಂತ ಅವರು ಬಿಟ್ಟು ಕೊಡ್ತಾರೆ. ಅದರಲ್ಲಿ ಸಣ್ಣ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಾಲೇಜು ಕೆಲವಿದಾವೆ. ಅದರಲ್ಲಿ ಮಾತ್ರ ಸೀಟ್ ಶೇರಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅವರು 25% ಮಾತ್ರ ಕೊಡ್ತಾರೆ. ಉಳಿದ ಎಲ್ಲ ಮೆಡಿಕಲ್ ಕಾಲೇಜ್ ಅವರು ನಮಗೆ 40% ಅಷ್ಟು ಸೀಟು, ಡೆಂಟಲ್ ಅವರು 35% ಅಷ್ಟು ಸೀಟು ನಿಮ್ಮ ಮಕ್ಕಳಿಗೆ, ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಬಿಟ್ಟು ಕೊಡ್ತಾರೆ. ಅದಕ್ಕೆ ಫೀಸು ಸಹ ಸರ್ಕಾರ ಫಿಕ್ಸ್ ಮಾಡುತ್ತೆ. ತಮ್ಗೆಲ್ಲ ಗೊತ್ತಿದೆ, ನಾಮಿನಲ್ ಫೀಸ್ ಇರುತ್ತೆ, ತುಂಬಾ ಜಾಸ್ತಿ ಇರಲ್ಲ. ಇನ್ನ ಉಳಿದಂತಹ ಈ ನಮಗೆ 40% ಕೊಟ್ಟಾದ್ಮೇಲೆ ಇನ್ನ ಉಳಿದ 40% ಸೀಟನ್ನ ಹೈಯರ್ ಫೀಸ್ ಸೀಟ್ ಅಂತೇಳಿ ಇಡ್ತಾರೆ. ಅದು ಸಹ ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಫೀಸು ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಅಂದ್ರೆ ಅವ್ರ ಜೊತೆ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದೇ ಫಿಕ್ಸ್ ಮಾಡುತ್ತೆ. ಕಳೆದ ವರ್ಷ ತಮ್ಗೆ ಗೊತ್ತು 12 ಲಕ್ಷ ಚಿಲ್ಲರೆ ಆ ಫೀಸ್ ಇತ್ತು. ಅಲ್ಲಿಗೆ 40 80 ಆದ್ರೆ ಇನ್ನು ಉಳಿದಂತಹ 20% ಸೀಟ್ ಏನಿದೆ ಅದರಲ್ಲಿ 15% NRI ವಿದ್ಯಾರ್ಥಿಗಳಿಗೆ, 5% ಮಾತ್ರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂತೇಳಿ ನಿಗದಿ ಆಗಿದೆ. ಆ ಫೀಸು ಮಾತ್ರ ಕಾಲೇಜ್ ಅವರೇ ಫಿಕ್ಸ್ ಮಾಡ್ತಾರೆ. ಫೀಸು ಮಾತ್ರ ಕಾಲೇಜ್ ಅವರು ಫಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ನಾವು ನಮ್ಮ ವೆಬ್ಸೈಟ್ ಅಲ್ಲಿ ನಿಮಗೆ ಹಾಕ್ತಿವಿ. ಆದ್ರೆ ಅಡ್ಮಿಷನ್ ಮಾತ್ರ ಕೆಇಎ ಮುಖಾಂತರ, ನಿಮ್ಮ ನೀಟ್ ರ್ಯಾಂಕ್ ಮುಖಾಂತರ. ಉದಾಹರಣೆಗೆ ತಾವೊಂದು ಕಾಲೇಜಿಗೆ ಹೋಗ್ಬೇಕು ಅಂತ ನೀವು ಕಾಲೇಜಲ್ಲಿ ಹೋಗಿ ಎಲ್ಲ ಕಾಲೇಜಿಗೆ ಹೋಗಿ ಮಾತಾಡ್ಕೊಂಡು ಬಂದ್ರು ಕಾಲೇಜ್ ಅವ್ರು ನೇರ ಅಡ್ಮಿಷನ್ ಮಾಡಲ್ಲ, ಕೆಇಎ ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ನಿಮ್ ಮಗುದು 8 ಲಕ್ಷ ರ್ಯಾಂಕ್ ಇದೆ, ನೀವು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀರಾ ಮ್ಯಾನೇಜ್ಮೆಂಟ್ ಸೀಟಿಗೆ, ಕಾಲೇಜ್ ಅವ್ರು ಹೇಳಿದರೆ ಕೆಇಎ ಮೂಲಕ ಬನ್ನಿ ಅಂತ. ನೀವು ಫುಲ್ ಜೋಶ್ ಅಲ್ಲಿ, ನಾವು ಕಾಲೇಜಲ್ಲೆಲ್ಲ ಮಾತಾಡಿದೀವಿ, ನಾವೊಂದು ಬುಕ್ ಮಾಡಿದೀವಿ ಸೀಟು, ಆ ಕಾಲೇಜ್ ಅವ್ರು ಒಪ್ಪಿದ್ದಾರೆ, ಜಸ್ಟ್ ಕೆಇಎ ಮುಖಾಂತರ ಬನ್ನಿ ಅಂತ ಹೇಳಿದ್ದಾರೆ. ಕೆಇಎ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತೀರಾ, ಅಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ. ನಿಮ್ ಮಗುದು 8 ಲಕ್ಷದ್ದು ಸೀಟ್ ಇದೆ, 8 ಲಕ್ಷ ರ್ಯಾಂಕ್ ಇದೆ. ಇಬ್ರು ವಿದ್ಯಾರ್ಥಿಗಳು 6 ಲಕ್ಷ, ನಿಮ್ಗಿಂತ ಕಡಿಮೆ ಇರುವಂತಹ 6 ಲಕ್ಷದ ವಿದ್ಯಾರ್ಥಿಗಳು ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ, ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಕೊಂಡು ಬಂದಿದ್ರು ನಿಮಗೆ ನಾವು ಸೀಟ್ ಕೊಡಲ್ಲ, ನಾವು ಅಂದ್ರೆ ನಮ್ ಸಾಫ್ಟ್ವೇರ್ ಕೊಡಲ್ಲ. ಅದು ಯಾರು ಕಡಿಮೆ ರ್ಯಾಂಕ್ ಇರೋರಿಗೆ ಅವ್ರಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ಪೋಷಕರು, ವಿದ್ಯಾರ್ಥಿಗಳು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸುವಂತವ್ರು ದುಡ್ಡಿದ್ರೆ ಮಾತ್ರ ಸಾಕಾಗಲ್ಲ, ನಿಮ್ಮ ಮಗುವಿನ ರ್ಯಾಂಕ್ ಸಹ ಇರಬೇಕು. ಹಾಗಾಗಿ ಇದು ಸಹ ಅಷ್ಟೇನೆ, ಕಾಲೇಜಿಂದ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಗಳದ್ದು ಫೀಸು ವ್ಯತ್ಯಾಸ ಇದೆ. ಕಾಲೇಜ್ ಅವರಿಗೆ ಸರ್ಕಾರ ಪೂರ್ಣ ಸ್ವತಂತ್ರವನ್ನ ಕೊಟ್ಟಿದೆ. ಅವರು ಎಷ್ಟು ಬೇಕಾದ್ರೂ ಡಿಕ್ಲೇರ್ ಮಾಡಬಹುದು. ಮ್ಯಾಕ್ಸಿಮಮ್ 45 ಲ್ಯಾಕ್ ಕಳೆದ ವರ್ಷ ಸರ್ಕಾರ ನಿಗದಿ ಮಾಡಿಸಿತ್ತು, ಅದರಂತೆ ಅವರು ಡಿಕ್ಲೇರ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ಗಳು ಸಹ ಇದಾವೆ. ಸೀಟ್ ಶೇರಿಂಗ್ ಅಲ್ಲಿ ಮತ್ತೆ ಫೀಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ತಾವು ಅದು ಅಷ್ಟು ಡಿಟೈಲ್ ಹೋಗಲ್ಲ, ನಿಮಗೀಗ ಅದು ಅಗತ್ಯ ಇಲ್ಲ. ನಾನಿಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ 100% ಸೀಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಹಾಗಾಗಿ ತಾವು ಕಾಲೇಜ್ಗಳನ್ನೆಲ್ಲ ಸ್ಟಡಿ ಮಾಡಿ, ಕಳೆದ ವರ್ಷದ ಕಾಲೇಜ್ಗಳ ಎಲ್ಲ ರ್ಯಾಂಕ್ ಅನ್ನ ಸ್ಟಡಿ ಮಾಡಿ,
ನಿಮ್ಮ ಮಗುದು ನೀಟ್ ರ್ಯಾಂಕ್ ಆಧಾರದ ಮೇಲೆ ತಾವು ಮೆಂಟಲಿ ರೆಡಿ ಆಗಿ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಅಂತ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ಮಾತು, ಕಾಲೇಜು ಆಯ್ಕೆ ಮಾಡುವಂತದ್ದು ಇತ್ತೀಚೆಗೆ ತಾವು ಎಲ್ಲಾ ಕಾಲೇಜಿಗೆ ವಿಸಿಟ್ ಮಾಡಕ್ಕಾಗಲ್ಲ. ಇಂಥ ಎಕ್ಸ್ಪೋಗಳಿಗೆ ವಿಸಿಟ್ ಮಾಡಿದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹೆಚ್ಚಿನ ಕಾಲೇಜ್ ಬಗ್ಗೆ ಮಾಹಿತಿ ತಗೊಂಡ್ಬೋದು. ಅದು ಬಿಟ್ರೆ ಆ ಕಾಲೇಜಿನ ವೆಬ್ಸೈಟ್ ಅನ್ನ ತಾವು ನೋಡ್ಬೇಕು. 200ಕ್ಕಿಂತನೂ ಹೆಚ್ಚು ಕಾಲೇಜ್ ಇರುವಾಗ ಅಷ್ಟು ಕಾಲೇಜ್ ತಾವು ವೆಬ್ಸೈಟ್ ನೋಡೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೋಸ್ಕರ ಕಳೆದ ವರ್ಷ ಒಂದು ನಾವೇನ್ ಮಾಡಿದೀವಿ ಅಂತಂದ್ರೆ, ವಿದ್ಯಾರ್ಥಿ ತಾವು ಲಾಗಿನ್ ಆದ್ಮೇಲೆ ತಾವು ಯಾವ ಕಾಲೇಜ್ ಬೇಕು ಆ ಕಾಲೇಜಿನ ಇನ್ಫಾರ್ಮೇಶನ್ ಸಹ ನಮ್ಮ ವೆಬ್ಸೈಟ್ ಅಲ್ಲಿ ತಾವು ನೋಡ್ಬೋದು. ಉದಾಹರಣೆಗೆ ಕಳೆದ ವರ್ಷ ನೀವು ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಕಟ್ ಆಫ್ ಮಾಡ್ಕೊಂಡು 25 ಕಾಲೇಜ್ ತಾವು ಪಟ್ಟಿ ಮಾಡಿಟ್ಕೊಂಡು 25 ಕಾಲೇಜ್ಗಳ ಇನ್ಫಾರ್ಮೇಶನ್ ಸಹ ನಮ್ಮ ಒಂದೇ ವೆಬ್ಸೈಟ್ ಅಲ್ಲಿ ತಾವು ನೋಡ್ಬೋದು. ಎಲ್ಲಾ ಕಾಲೇಜ್ ವೆಬ್ಸೈಟ್ ನೋಡಾಗತ್ತೆ ಇಲ್ಲ. ಏನ್ ನೋಡ್ಬೋದು? ಆ ಕಾಲೇಜಿಂದು ಬೆಸ್ಟ್ ಲ್ಯಾಬ್ ಫೆಸಿಲಿಟಿ, ಸರ್ಕಾರದಿಂದ ಪರ್ಮಿಷನ್ ಇರುವಂತದ್ದು, ಮತ್ತೆ ಅವ್ರದ್ದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತದ್ದು, ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್, ಇದೆಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಕಾಲೇಜಿಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದೀವಿ. ನಮ್ಮ ಉನ್ನತ ಶಿಕ್ಷಣ ಸಚಿವರ ಒಂದು ಇನಿಷಿಯೇಟಿವ್ ಇದು. ಕಡ್ಡಾಯವಾಗಿ ಅವರು 2-3 ಬಾರಿ ಮೀಟಿಂಗ್ ಮಾಡಿ ಎಲ್ಲಾ ಕಾಲೇಜರಿಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದರೆ ತಾವು ತಮ್ಮ ಲಾಗಿನ್ ಅಲ್ಲೇನೆ ನೋಡಬಹುದು. ಜೊತೆಗೆ ಕೌನ್ಸಿಲಿಂಗ್ ಅಲ್ಲಿ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಮಧ್ಯವರ್ತಿಗಳು ಸೀಟ್ ಬ್ಲಾಕಿಂಗು, ಮತ್ತೆ ನಿಮ್ ಲಾಗಿನ್ ಅಂತ ತಗೊಂಡು ಅವರು ಆಪ್ಷನ್ ಎಂಟ್ರಿ ಮಾಡೋಕ್ ಹೋಗುವಂತದ್ದು, ಮತ್ತೆ ನಿಮಗೆ ಇಂಥ ಕಾಲೇಜನೇ ಕೊಡಿಸ್ತೀನಿ ಅಂತ ಹೇಳುವಂತದ್ದು. ನಾನು ಆಗ್ಲೇ ಮೆಡಿಕಲ್, ಡೆಂಟಲ್, ಇಂಜಿನಿಯರ್, ಆಯುಷ್ ಹೇಳಿದೆ. 100% ನಮ್ಮ ಮೂಲಕ ಅಲರ್ಟ್ ಆಗುತ್ತೆ, ಓಕೆ. ಬಟ್ ಆದ್ರೆ ನಿಮಗೆ ಇನ್ನೊಂದು ಹೇಳ್ತಾರೆ, ಹೌದೌದು ಕೆಇಎ ಮೂಲಕನೇ ಅಲರ್ಟ್ ಆಗುವಂತದ್ದು, ಆದ್ರೆ ನಮಗೆಲ್ಲ ಸೆಟ್ಟಿಂಗ್ ಇದೆ, ನಾವೆಲ್ಲ ನಿಮ್ದು ನೋಡ್ಬಿಡ್ತೀವಿ, ನಾವು ನಿಮಗೆ ಎಲ್ಲ ಮಾಡಿ ಕೊಡ್ತೀವಿ, ಜಸ್ಟ್ ನೀವು ಇಷ್ಟು ದುಡ್ಡು ಕೊಡಿ, ನಮಗೆ ಕೋರ್ಸ್ ಫೀಸ್ ಇಷ್ಟಿದೆ. ದಯಮಾಡಿ ನಾನು ಹೇಳ್ತೀನಿ, ಯಾರು ಮೂರ್ಖರಾಗಕ್ ಹೋಗ್ಬೇಡಿ. ಕಳೆದ ವರ್ಷ ಸಹ ಒಂದು FIR ಆಗಿದೆ, ಅದ್ರ ಹಿಂದಿನ ವರ್ಷ ಒಂದು FIR ಆಗಿದೆ. ಇವರೆಲ್ಲ ನಿಮಗೆ ಮೋಸ ಮಾಡುವಂತವ್ರು. ನಿಮಗೆ ಡೌಟ್ ಇದ್ರೆ ನೇರ ಕೆಇಎಗ್ ಬಂದಿಲ್ಲ, ನೇರ ಕಾಲೇಜಿಗೆ ಹೋಗಿ. ಕಾಲೇಜಲ್ಲಿ ಯಾರು ನಿಮ್ಗೆ ಮೋಸ ಮಾಡಲ್ಲ. ಬಟ್ ನೀವು ಕಾಲೇಜಿನ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಾಲಿಗೆ ಭೇಟಿ ಮಾಡ್ಬೇಕು, ಅವ್ರ ನಿಯಮಗಳನ್ನ ಹೇಳ್ತಾರೆ. ನೀವು ಕಾಲೇಜಿಂದ ಹೊರಗಡೆ ಕಾಲೇಜ್ ಅವನು ಬಿಹಾಫ್ ಆಫ್ ಕಾಲೇಜ್ ಅಂತ ಹೇಳ್ತಾರಲ್ಲ, ಅವರಿಗೆ ನೀವು ನಂಬಿದ್ರೆ ಅಂತಂದ್ರೆ ನೀವು ಕೆಟ್ರಿ. ಹಾಗಾಗಿ ಕೌನ್ಸಿಲಿಂಗ್ ಅಲ್ಲಿ ಸಹ ಅಷ್ಟೇನೆ ಪಾರದರ್ಶಕವಾಗಿ ನಡೆಯುತ್ತೆ. ತಮ್ಗೆಲ್ಲ ಗೊತ್ತಿದೆ, ನಮ್ದು ಫೇಕ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿ ಮೆಡಿಕಲ್ ಅಲ್ಲಿ PH ಅಂತೇಳಿ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ ಲಾಸ್ಟ್ ಇಯರ್ ನಿಮ್ಗೆಲ್ಲ ಗೊತ್ತಿದೆ, ಪೇಪರ್ ಅಲ್ಲಿ ನೋಡಿದೀರಾ. 26 ವಿದ್ಯಾರ್ಥಿಗಳ ಮೇಲೆ ಕೇಸ್ ಮಾಡಿದೀವಿ, ಮಧ್ಯವರ್ತಿಗಳಿಗೆ ಅರೆಸ್ಟ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮಾತ್ರ ಅಲ್ಲ, ಎಂಟೈರ್ ಕೌನ್ಸಿಲಿಂಗ್ ಅಲ್ಲಿ ಅವ್ರನ್ನ ಹೊರಗಡೆ ಹಾಕಿದೀವಿ ನಾವು. ಆ 2-3 ಪೇರೆಂಟ್ಸ್ ನಮ್ಮ ಹತ್ರ ಬಂದ್ ಆಕ್ಚುಲಿ ಕಣ್ಣೀರ್ ಹಾಕಿದ್ದಾರೆ. ಸರ್, ಊರಲ್ಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕೆ ಹಾಕ್ತಾ ಇಲ್ಲ ಸರ್, ನಾನು ಏನ್ ನಿಮ್ದು ಹಿಂಗ ಆಗಿದೆಯಂತೆ ಅಂತ ಹೇಳಿ. ದಯಮಾಡಿ ಇಂಥ ಅನ್ಯ ಮಾರ್ಗಗಳಿಗೆ ಹೋಗೋದಕ್ಕೆ ಹೋಗ್ಬೇಡಿ. ನೀವು ಎಂದಿದ್ರು ಸಿಕ್ ಬೀಳ್ತೀರಾ. ನೀವು ರಾಜಮಾರ್ಗದಲ್ಲಿ ಬಂದು ಸೀಟ್ ತಗೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಒಂದು ಟೆಕ್ನಾಲಜಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಇಷ್ಟು ಮಾಧ್ಯಮಗಳಿದಾವೆ. ನೀವು ಹೆಂಗೆ ಏನಾದ್ರೂ ಒಂದ್ ಮಾಡಿ ನಾವು ಸಕ್ಸಸ್ ಆಗ್ಬಿಡ್ತೀವಿ, ತಗೊಂಡ್ಬಿಡ್ತೀವಿ ಅಂತೇಳಿ ಮಧ್ಯವರ್ತಿಗಳಿಗೆ ನಂಬ್ತಾರೆ ಕೆಲವರು. ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ದಯಮಾಡಿ ತಾವು ಕೆಇಎನ ಸಂಪರ್ಕ ಮಾಡಿ ನಾವು ತಮ್ಗೆ ಹೇಳ್ತೀವಿ. ಹಾಗಾಗಿ ಇದು 100% ಪಾರದರ್ಶಕವಾಗಿ ಸೀಟ್ಗಳ ಹಂಚಿಕೆ ಆಗುತ್ತೆ. ಜೊತೆಗೆ ಇಂಜಿನಿಯರಿಂಗ್ ಅಲ್ಲಿ ಸಾಕಷ್ಟು ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ. ಆಮೇಲೆ ಆಯ್ಕೆ ಮಾಡುವಂತದ್ರಲ್ಲೂ ಅಷ್ಟೇನೆ, ನೀವು ಕಾಲೇಜು, ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ನಿಮ್ಮ ಮಗು ಉದ್ಯೋಗ ಸಿಗುತ್ತಾ ಮುಂದೆ ಈ ಕೋರ್ಸ್ ಅನ್ನ ಮಾಡಿದ್ರೆ, ಇದು ಎಲ್ಲ ಸ್ವಲ್ಪ ತಿಳುವಳಿಕೆ ಇರೋರಂತರ ಒಂದು ಅಸೆಸ್ ಮಾಡಿ. ಆಮೇಲೆ ಸುಮಾರು ಜನ ನಿಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ, ನೀವು ಮಾರ್ಗದರ್ಶನ ತಗೊಳ್ಳಿ ಬೇರೆಯವ್ರ ಹತ್ರ, ನಂದು ಏನೂ ಆಕ್ಷೇಪ ಇಲ್ಲ. ಆದ್ರೆ ನಾವು ಸಹ ಆ ಒಂದು ಸಣ್ಣ ಕೆಲಸ ಕಳೆದ ವರ್ಷದಿಂದ ಮಾಡ್ತಾ ಇದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ಹಂತಗಳಲ್ಲಿ ನಾವು ನಿಮ್ಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಸಹ ಪ್ರಯತ್ನ ಮಾಡ್ತೀವಿ. ದಯಮಾಡಿ ಅದನ್ನ ಸಹ ತಾವು ಕೇಳಬಹುದು. ಮತ್ತೆ ನಿಮ್ಮ ಲಾಗಿನ್ ಪಾಸ್ವರ್ಡ್ ಅನ್ನ ದಯಮಾಡಿ ಯಾರಿಗೆ ಹಂಚೋದಕ್ಕೆ ಹೋಗ್ಬೇಡಿ, ಮಿಸ್ಯೂಸ್ ಮಾಡ್ತಾರೆ. ನಾವು ತುಂಬಾ ಸರಳ ಮಾಡಿದೀವಿ ಆಪ್ಷನ್ ಎಂಟ್ರಿ ಮಾಡುವಂತದ್ದನ್ನ, ತಾವೇ ಮಾಡಿ ಅಂತ. ಜೊತೆಗೆ ಅಂತಿಮವಾಗಿ ತಮ್ಗೆ ಹೇಳುವಂತದ್ದು, ಇದು ಒಂದು ರಾಜ್ಯದ ಎಲ್ಲಾ ವಿಜ್ಞಾನ ವಿದ್ಯಾರ್ಥಿಗಳಿಗೆ ನಾವು ಕಾಲೇಜಿಗೆ ಈ ಒಂದು CET ದಿಕ್ಸೂಚಿ ಮ್ಯಾಗಝೈನ್ ಅನ್ನ ಕಳಿಸ್ಕೊಟ್ಟಿದ್ವಿ. ನೀವು ಅಲ್ಲಿ ಇಲ್ಲಿ ಎಲ್ಲಿ ಹೋಗಿ ಏನು ನೋಡೋದ್ ಬೇಕಾಗಿಲ್ಲ. ನಿಮ್ಮ ಪೇರೆಂಟ್ಸಿಗೆ ಏನೇನು ಡೌಟ್ಸ್ ಗಳಿರುತ್ತೆ, ಕಳೆದ ವರ್ಷ ಮೆಡಿಕಲ್ ಸೀಟ್ ಎಷ್ಟಿತ್ತು, ಡೆಂಟಲ್ ಸೀಟ್ ಎಷ್ಟಿತ್ತು, ಮೆಡಿಕಲ್ ಈಗ ಉದಾಹರಣೆಗೆ ಸರ್ಕಾರಿ ಕಾಲೇಜಲ್ಲಿ ಏನ್ ಫೀಸ್ ಇತ್ತು, ಖಾಸಗಿ ಕಾಲೇಜಲ್ಲಿ ಏನ್ ಫೀಸ್ ಇತ್ತು, ಇಂಜಿನಿಯರಿಂಗ್ ಸೀಟ್ಸ್ ಎಷ್ಟಿತ್ತು,
ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೀಟ್ಸ್ ಎಷ್ಟಿತ್ತು? ಸಂಪೂರ್ಣ ಮಾಹಿತಿ ಇದರಲ್ಲಿ. ರಿಸರ್ವೇಶನ್, ಸಿ ಸರ್ಟಿಫಿಕೇಟ್ ಇದ್ದವರಿಗೆ ಏನ್ ಅನುಕೂಲ ಇದೆ, ಸ್ಪೋರ್ಟ್ಸ್ ಆದ್ರೆ ಏನ್ ಅನುಕೂಲ ಇದೆ, ಎಲ್ಲ ಮಾಹಿತಿ ಈ ಪುಸ್ತಕದಲ್ಲಿದೆ. ದಯಮಾಡಿ ನೀವು ಪೇರೆಂಟ್ಸ್ ಏನು ಈ ಪುಸ್ತಕ ನಿಮ್ ಮನೆಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ ನಾನು. ಮಕ್ಕಳಿಗೆ ಕಾಲೇಜ್ ಮುಖಾಂತರ ನಾವು ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡಿದ್ವಿ. ಕನ್ನಡ ಇಂಗ್ಲಿಷ್ ಎರಡೂ ಭಾಷೆನಲ್ಲಿ ನಾವು ಮುದ್ರಣ ಮಾಡಿದ್ವಿ. ಅರ್ಧ ದಿವಸ ಸಾಕು ಇದನ್ನ ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ನೀವೇ ಮಾಸ್ಟರ್ ಆಗ್ಬಿಡ್ತೀರಿ. ನಿಮ್ಮ ಮಗುಗೆ ನೀವೇ ಗೈಡ್ ಮಾಡಿ ನೀವು ಸೀಟನ್ನು ಅಲಾಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗಾಗಿ ದಯಮಾಡಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಒಳ್ಳೆ ಕಾಲೇಜಿನ ಸೀಟನ್ನ ಪಡೀರಿ. ಎಲ್ಲಾ ಸೀಟುಗಳು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ನಾವು ಅಲಾಟ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಒಂದು ಮೋಸ ಇರಲ್ಲ.